ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮ ದೇವಿಯ ದರ್ಶನವನ್ನ ಪಡೆದರು. ಬಸವರಾಜ ಹೊರಟ್ಟಿ ಅವರನ್ನ ದೇವಳದ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಸ್ವಾಗತಿಸಿ ಗೌರವಿಸಲಾಯಿತು. ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯ ಅಮ್ಮನ ಅನುಗ್ರಹ ಪ್ರಸಾದವನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ನನಗೆ ಇದು ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ದಿನ. ಇಂತಹ ಚರಿತ್ರೆಯುಳ್ಳ ದೇವಸ್ಥಾನಕ್ಕೆ ಬಂದಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ. ಕೋಟಿ ದುಡ್ಡು ಕೊಟ್ಟರೂ ಸಿಗದ ಮಾನಸಿಕ ನೆಮ್ಮದಿಯ ಅನುಭವವಾಗಿದೆ. ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲಿಯೂ ನಡೆಯದ ರೀತಿಯಲ್ಲಿ ಈ ದೇಗುಲದ ಜೀರ್ಣೋದ್ಧಾರ ನಡೆದಿದೆ. ಈ ತಾಯಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ಹೇಳಿದರು. ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ದಿನ ಇದು ಅಂತ ಭಾವಿಸಿದ್ದೀನಿ. ಇಷ್ಟೊಂದು ಚರಿತ್ರೆಯುಳ್ಳಂಥ ಈ ದೇವಿಯ ಸ್ಥಾನದಲ್ಲಿ ನಾವು ಬಂದಿದ್ದು ನಮಗೆ ದೊಡ್ಡ ಪೂರ್ವಜನ್ಮ ಪುಣ್ಯ ಅಂತೇಳಿ ನಾನು ಭಾವಿಸಿದ್ದೀನಿ. ಇಲ್ಲಿ ಬಂದ ನಂತರ ನನಗೆ ಮಾನಸಿಕವಾಗಿ ಇಷ್ಟೊಂದು ನೆಮ್ಮದಿ ಆದರೆ ಹೇಳ್ತಿರೋದಷ್ಟು ನೆಮ್ಮದಿ. ಒಂದು ಕೋಟಿ ದುಡ್ಡು ಕೊಡ್ತೀವಿ ಅಂದರೂ 1 ಅವರ್ ನಮಗೆ ನೆಮ್ಮದಿ ಸಿಗೋದಿಲ್ಲ. ಆ ನೆಮ್ಮದಿಯನ್ನು ಇಲ್ಲಿ ಪಡ್ಕೊಂಡಿದ್ದೀನಿ. ಈ ದೇವಸ್ಥಾನವನ್ನು ಎಲ್ಲರೂ ಈ ಜನ ಸುರೇಶ್ ಅವರು, ಅವ್ರ ಸ್ನೇಹಿತರು ಎಲ್ಲರೂ ಕೂಡಿ ತನುಮನದನದಿಂದ ಅವರೆಲ್ಲ ಇದನ್ನು ಪ್ರಯತ್ನ ಪಟ್ಟು ಕಟ್ಟಿದ್ದಾರೆ. ಒಂದು ಮಾತನ್ನು ಭಾಳ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಆದದಂದ್ರೆ, ಅಮ್ಮ ಈ ರೆಸಿಟನ್ನು ಹೊರಗೆ ಹೋಗಬಾರ್ದು ಅನ್ನೋದೇನು ಹೇಳಿದರು. ಈ ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲೂ ನಾನು ಕಂಡಿಲ್ಲ. ರೆಸಿಟ್ ಎಲ್ಲರ ಮನೆಗೆ ಕಳಿಸಿ ನಾವು ದುಡ್ಡು ಕಲೆಕ್ಟ್ ಮಾಡಿ ದೇವಸ್ಥಾನ ಕಟ್ಟಿದ್ರು. ಇಂಥ ಒಂದು ಪುಣ್ಯವಾದಂಥ ಕೆಲಸವನ್ನು ಮಾಡಿದಂಥ ಲೇಣದಾರ ಇವರೆಲ್ಲರಿಗೂ ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ. ಆ ತಾಯಿ ಸದಾ ನಮಗೆ ಎಲ್ಲರಿಗೂ ಇದೇ ರೀತಿಯಿಂದ ಒಂದು ನೆಮ್ಮದಿಯನ್ನು ಕೊಡಲಿ, ಶುಭವನ್ನು ಹಾರೈಸಲಿ, ನಮ್ಮ ಮೇಲೆ ಸದಾ ಆಶೀರ್ವಾದ ಇರಲಿ ಅಂತೇಳಿ ನಾನು ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನನಗಂತೂ ಇವತ್ತು ಅತ್ಯಂತ ಶ್ರೇಷ್ಠವಾದ ದಿನ. ಈ ದಿನಕ್ಕೆ ಕಾರಣಕರ್ತರಾದಂಥ ಸುಧಾಕರ್ ಶೆಟ್ಟಿ ಉಳಿದವರು ಅವರೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಕಾಪು ಕ್ಷೇತ್ರದ ಶಾಸಕ ಹಾಗೂ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ಗುರ್ಮೆ ಸುರೇಶ್ ಶೆಟ್ಟಿ, ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರಾಜಶ್ರೀ ಕೆ ವಾಸುದೇವ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ನಡಿಕೇರಿ, ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್, ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯ, ಉಪಾಧ್ಯಕ್ಷ ಮತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಮಾಧವ್ ಆರ್ ಪಾಲನ್, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಮತ್ತು ಗಂಟನಾದ ಸೇವಾ ಸಮಿತಿ ಅಧ್ಯಕ್ಷ ಯೋಗೇಶ್ ವಿ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.